ಉಗ್ರರ ಅಟ್ಯಾಕ್ ಹಿನ್ನೆಲೆ ಕೇಂದ್ರದಿಂದ ಸಭೆ ಮೇಲೆ ಸಭೆಯನ್ನು ಮಾಡಲಾಗ್ತಾ ಇದೆ. ಅಮಿತ್ ಶಾ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕರೆಯಲಾಗಿದೆ. ಸಿಂಧೂ ನದಿಯ ಒಪ್ಪಂದ ರದ್ದು ಮಾಡಿ ಕೇಂದ್ರ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆಯಲ್ಲ, ಆ ವಿಚಾರವಾಗಿ ಇವತ್ತು ಕೇಂದ್ರ ಗೃಹ ಸಚಿವರ ನಿವಾಸದಲ್ಲಿ ಸಭೆ ನಡೆಯುತ್ತೆ, ಚರ್ಚೆ ಆಗುತ್ತೆ. ಸಭೆಯಲ್ಲಿ ಕೇಂದ್ರದ ಜಲಶಕ್ತಿ ಸಚಿವ ಸಿ.ಆರ್. ಪಾಟೀಲ್ ಕೂಡ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಹಲವು ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ನೋಡಿ, ಹೇಳಿ ಕೇಳಿ ಕೇಂದ್ರ ಸರ್ಕಾರ ಅತ್ಯಂತ ತುರ್ತು ಪರಿಸ್ಥಿತಿಯಲ್ಲಿದೆ. ಯಾಕಂತ ಹೇಳಿದ್ರೆ ಇಂಥ ಕಠಿಣ ಸಂದರ್ಭದಲ್ಲಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ಪಾಕಿಸ್ತಾನದ ವಿರುದ್ಧ ತೆಗೆದುಕೊಳ್ಳಬೇಕಾದಂಥ ನಿರ್ಣಯಗಳನ್ನು ವಿಳಂಬ ಮಾಡಿದ್ರೆ ಜನ ಕೇಂದ್ರದ ವಿರುದ್ಧವೇ ಒಂದು ಅಸಮಾಧಾನವನ್ನು, ಅನುಮಾನವನ್ನು ವ್ಯಕ್ತಪಡಿಸೋ ರೀತಿ ಆಗುತ್ತೆ. ದೇಶದ ರಕ್ಷಣೆ ಮೊದಲ ಆದ್ಯತೆ ಅಂತ ಹೇಳಿ ಈ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸಿಂಧೂ ನದಿಯ ಒಪ್ಪಂದ 1960ರಲ್ಲಿ ಮಾಡಿಕೊಳ್ಳಲಾಗಿದ್ದರೂ ಕೂಡ ಅದನ್ನು ಎಷ್ಟೋ ಅಸಮಾಧಾನಗಳ ಮಧ್ಯೆ, ಎಷ್ಟೋ ಯುದ್ಧದ ಸಂದರ್ಭದಲ್ಲೂ ಕೂಡ ಅದನ್ನು ವಾಪಸ್ ಮಾಡಿರಲಿಲ್ಲ. ಬಟ್ ಕೇಂದ್ರ ಸರ್ಕಾರ ಈ ವಿಚಾರವನ್ನು ಈ ಬಾರಿ ಅತ್ಯಂತ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಪಾಕಿಸ್ತಾನಿಗಳನ್ನು, ನಮ್ಮ ದೇಶದಲ್ಲಿರುವಂಥ ಪಾಕಿಸ್ತಾನಿಗಳನ್ನು ಜಾಗ ಖಾಲಿ ಮಾಡಿಸ್ತಾ ಇದೆ. ಯಾರು ಕೂಡ ಇಲ್ಲಿ ಇರಕೂಡ್ದು ಅಂತೇಳಿ ಆದೇಶವನ್ನು ಮಾಡಿದೆ. ಹೀಗಾಗಿ ಪಾಕಿಸ್ತಾನಕ್ಕೆ ಎದ್ನೋ ಬಿದ್ನೋ ಅಂತ ಹೇಳಿ ಒಂದು ಕಡೆ ಜನ ವಲಸೆ ಹೋಗ್ತಾ ಇದ್ದಾರೆ. ವಲಸೆ ಅಲ್ಲ, ತಮ್ಮ ಜಾಗಕ್ಕೆ ತಾವು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಂಧೂ ನದಿಯ ಒಪ್ಪಂದವನ್ನು ರದ್ದು ಮಾಡಿದ್ದ ಕಾರಣಕ್ಕಾಗಿ ಪಾಕಿಸ್ತಾನ ಈಗ ಅನ್ನಕ್ಕಾಗಿ ಪರದಾಡ್ತಾ ಇದೆಯಲ್ಲ, ನೀರಿಗಾಗೂ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಸಿಂಧೂ ನದಿಯ ನೀರನ್ನು ಪಾಕಿಸ್ತಾನಕ್ಕೆ ಹರಿಬಿಡಲಾಗ್ತಾ ಇತ್ತಲ್ಲ, ಆ ವಿಚಾರದಲ್ಲೂ ಕೂಡ ಬಹಳ ಕಠಿಣ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಹೇಳಿ ಕೇಳಿ ಇದು ಬೇಸಿಗೆಗಾಲ ಬಿಡಿ, ಪಾಕಿಸ್ತಾನದಲ್ಲಿ ಬೇಸಿಗೆಗಾಲ ಆದರೂ ಅಷ್ಟೇ, ಮಳೆಗಾಲ ಆದರೂ ಅಷ್ಟೇ, ಅದ್ಯಾವತ್ತೂ ಕೂಡ ದರಿದ್ರ ರಾಷ್ಟ್ರವೇ. ಅದು ದರಿದ್ರತೆಯಿಂದ ಕೂಡಿಕೊಂಡಿದೆ. ಅಲ್ಲಿನ ಜನ ಅನ್ನಕ್ಕೂ ಪರದಾಡ್ತಾ ಇದ್ದಾರೆ, ಒಂದೊತ್ತಿನ ಊಟಕ್ಕೂ ಪರದಾಡ್ತಾ ಇದ್ದಾರೆ, ಬಟ್ಟೆಗೂ ಪರದಾಡ್ತಾ ಇದ್ದಾರೆ. ಅವರ ಬದುಕಬೇಕು ಅನ್ನುವ ಅಂಶಗಳಿದ್ದಾವಲ್ಲ, ಅಂಥ ಮೂಲಭೂತ ಸೌಕರ್ಯಗಳೇ ಅವರಿಗೆ ಪಡೆದುಕೊಂಡಿಲ್ಲ. ಇನ್ನು ಸಿಂಧೂ ನದಿಯ ಒಪ್ಪಂದ ಮಾಡಿದ ನಂತರದಲ್ಲಿ ಅವರು ಕೂಡ ಕೆಲವಷ್ಟು ಒಪ್ಪಂದಗಳನ್ನು ರದ್ದು ಮಾಡಿದ್ದಾರೆ. ಭಾರತ ತೀರ್ಮಾನ ತೆಗೆದುಕೊಂಡ ನಂತರದಲ್ಲಿ ಅವರು ಕೂಡ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕೆ ಆಗಬಹುದಾದಂಥ ಲಾಭ ನಷ್ಟಗಳ ಬಗ್ಗೆ ಚರ್ಚೆ ಆಗಬೇಕಾಗತ್ತೆ. ಮುಂದುವರೆದು ಕೇವಲ ಇದನ್ನು ಇಲ್ಲಿಗೆ ನಿಲ್ಲಿಸೋದಾ, ಅಥವಾ ಇನ್ನೂ ಕೆಲವಷ್ಟು ಇಕ್ಕಟ್ಟಿನ ಪರಿಸ್ಥಿತಿಗೆ ಪಾಕಿಸ್ತಾನವನ್ನು ತಂದು ನಿಲ್ಲಿಸಬೇಕಾ, ಹೇಗೆ ಎತ್ತ ಅಂತ ಹೇಳಿ ಚರ್ಚೆ ಮಾಡಲಿಕ್ಕೆ ಸಭೆಯನ್ನು ಕರೆದಿದ್ದಾರೆ. ಸಭೆಯಲ್ಲಿ ಅನೇಕ ಮಹತ್ವದ ವಿಷಯಗಳು ಚರ್ಚೆ ಆಗುತ್ತೆ. ಆ ನಂತರದಲ್ಲಿ ಒಂದು ನಿರ್ಧಾರ ಹೊರಬೀಳುತ್ತೆ.